ಬೇಲೂರು ತಾಲೂಕಿನ ಹೆಬ್ಬಾಳು ಗ್ರಾಮದಲ್ಲಿ ಸದ್ಯ ನಿರ್ಮಾಣವಾಗುತ್ತಿರುವ ಅಂಬೇಡ್ಕರ್ ಭವನಕ್ಕೆ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಅಧ್ಯಕ್ಷ ದೇಶಾಣಿ ಆನಂದ್, ಕಾಂಗ್ರೆಸ್ ಮುಖಂಡರ ಬಿಎಂ ಸಂತೋಷ, ಹೆಬ್ಬಾಳು ಉಮಾಶಂಕರ್ ಸೇರಿದಂತೆ ಇನ್ನು ಮುಂತಾದವರು ಗುದ್ದಲಿ ಪೂಜೆ ನಡೆಸುವ ಮೂಲಕ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ತಾಲೂಕು ಅಧ್ಯಕ್ಷ ದೇಶಾಣಿ ಆನಂದ್, ಇತ್ತೀಚಿನ ದಿನಗಳಲ್ಲಿ ಶುಭ ಕಾರ್ಯಗಳು ಸೇರಿದಂತೆ ಸಣ್ಣ ಪುಟ್ಟ ಸಮಾರಂಭಗಳನ್ನು ನಡೆಸಲು ಜನರಿಗೆ ಕಿರಿಕಿರಿಯಾಗುತ್ತಿದೆ. ಈ ಕಾರಣದಿಂದಲೇ ಗ್ರಾಮದಲ್ಲಿ ಕನಿಷ್ಠ ಮಟ್ಟದ ಸಮುದಾಯ ಭವನ ಇಲ್ಲವೇ ಅಂಬೇಡ್ಕರ್ ಭವನ ನಿರ್ಮಿಸಬೇಕು ಎಂಬುದು ನಮ್ಮ ಸರ್ಕಾರದ ಆಶಯವಾಗಿದೆ. ಈ ನಿಟ್ಟಿನಲ್ಲಿ ಹಾಸನ ಲೋಕಸಭಾ ಸದಸ್ಯರಾದ ಶ್ರೇಯಸ್ ಪಟೇಲ್ ರವರು ಮೊದಲ ಹಂತವಾಗಿ 3 ಲಕ್ಷದ ಅನುದಾನ ಬಿಡುಗಡೆ ಮಾಡಲಾಗಿದೆ. 3 ಲಕ್ಷ ಅಡಿಪಾಯಕ್ಕೆ ಮಾತ್ರ ಉಪಯೋಗಿಸಬೇಕು. ಹಂತ ಹಂತವಾಗಿ ಅಂಬೇಡ್ಕರ್ ಭವನಕ್ಕೆ ಲೋಕಸಭಾ ಸದಸ್ಯರಿಂದ ಅನುದಾನ ತರಲು ನಾವುಗಳು ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುತ್ತದೆ ಎಂದ ಅವರು, ರಾಜ್ಯ ಸರ್ಕಾರ 5 ಗ್ಯಾರಂಟಿ ಯೋಜನೆಯನ್ನು ಅನುಷ್ಠಾನ ಮಾಡಿದೆ. ಅರ್ಹರು ಗ್ಯಾರಂಟಿ ಯೋಜನೆಯಿಂದ ವಂಚಿತವಾಗಿದ್ದರೆ ನಮ್ಮನ್ನು ಭೇಟಿ ಮಾಡಲು ತಿಳಿಸಿದರು. ಕಾಂಗ್ರೆಸ್ ಮುಖಂಡ ಹಾಗೂ ಜಿಲ್ಲಾ ಕುರುಬ ಸಮಾಜದ ನಿರ್ದೇಶಕ ಬಿಎಂ ಸಂತೋಷ ಮಾತನಾಡಿ, ಹೇಳಿ ಕೇಳಿ ಹೆಬ್ಬಾಳು ದೊಡ್ಡ ಗ್ರಾಮವಾಗಿದೆ. ಈಗಾಗಲೇ ಹೆಬ್ಬಾಳು ಸಾಕಷ್ಟು ಅಭಿವೃದ್ಧಿ ಕಂಡಿದೆ. ಇಂತಹ ಗ್ರಾಮದಲ್ಲಿ ಅಂಬೇಡ್ಕರ್ ಭವನದ ಕೊರತೆ ಬಹುದಿನದಿಂದ ಬೇಡಿಕೆ ಇತ್ತು. ಚುನಾವಣೆ ಸಂದರ್ಭದಲ್ಲಿ ಕೂಡ ಲೋಕಸಭಾ ಸದಸ್ಯರು ಈ ಬಗ್ಗೆ ಭರವಸೆ ನೀಡಿದರೆ ಸದ್ಯ ಅಂಬೇಡ್ಕರ್ ಭವನಕ್ಕೆ ಅನುದಾನ ಬಿಡುಗಡೆ ಮಾಡಿದ್ದು ನಿಜಕ್ಕೂ ಸಂತೋಷವಾಗಿದೆ. ಹಾಗೆಯೇ ಮುಂದಿನ ದಿನಗಳಲ್ಲಿ ಎಲ್ಲ ಗ್ರಾಮಗಳಿಗೆ ಅಂಬೇಡ್ಕರ್ ಭವನಕ್ಕೆ ಅನುದಾನ ನೀಡಿದರೆ ಗ್ರಾಮಸ್ಥರಿಗೆ ಅನುಕೂಲವಾಗಲಿದೆ ಎಂದ ಅವರು, ರಾಜ್ಯದಲ್ಲಿನ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ಸರ ಬಡವರ ಮತ್ತು ದೀನದಲಿತರ ಪರವಾಗಿ ಕೆಲಸ ಮಾಡುತ್ತಿದೆ. ಈ ಬಾರಿ ಜನಪ್ರಿಯ ಬಜೆಟ್ ಮನೆಯಾಗಲಿದೆ ಎಂದರು. ಕಾಂಗ್ರೆಸ್ ಮುಖಂಡ ಹೆಬ್ಬಾಳು ಉಮಾಶಂಕರ್ ಮಾತನಾಡಿ, ಹೆಬ್ಬಾಳು ಗ್ರಾಮಕ್ಕೆ ಈಗಾಗಲೇ ಸಮುದಾಯ ಭವನಕ್ಕೆ ಮಾಜಿ ಸಚಿವರಾದ ಪಿ. ಶಿವರಾಮ್ ಸಹಕಾರದಿಂದ 5 ಲಕ್ಷದ ಕಾಮಗಾರಿ ಪ್ರಗತಿಯಲ್ಲಿದೆ. ವಿಶೇಷವಾಗಿ ಹೆಚ್ಚು ಪರಿಶಿಷ್ಟ ಜಾತಿ ಕುಟುಂಬ ವಾಸಿಸುವ ಹೆಬ್ಬಾಳಿನಲ್ಲಿ ಅಂಬೇಡ್ಕರ್ ಭವನದ ಕೊರತೆ ಬಗ್ಗೆ ಇಲ್ಲಿನ ನಿವಾಸಿಗಳು ಬೇಡಿಕೆ ಇಟ್ಟ ಹಿನ್ನೆಲೆಯಲ್ಲಿ ಲೋಕಸಭಾ ಸದಸ್ಯರಾದ ಶ್ರೇಯಸ್ ಪಟೇಲ್ ರವರು ಮೊದಲ ಹಂತದಲ್ಲಿ ಹೆಬ್ಬಾಳು ಗ್ರಾಮದ ಅಂಬೇಡ್ಕರ್ ಭವನಕ್ಕೆ 3 ಲಕ್ಷ ಮತ್ತು ದೊಡ್ಡ ಬ್ಯಾಡಿಗೆರೆ ಗ್ರಾಮದ ಸಮುದಾಯ ಭವನಕ್ಕೆ 10 ಲಕ್ಷ ಅನುದಾನ ನೀಡಿದ್ದಾರೆ. ಮಾಜಿ ಸಚಿವರಾದ ಬಿ. ಶಿವರಾಮ್ ರವರು ಕ್ಷೇತ್ರಕ್ಕೆ ಸಾಕಷ್ಟು ಅನುದಾನ ನೀಡಿದ್ದಾರೆ ಎಂದು ಹೇಳಿದರು. ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ. ಸೊ ಅವರ ಒಂದು ಭರವಸೆ ಮೇರೆಗೆ ಇವತ್ತೊಂದು ಭೂಮಿ ಪೂಜೆನ ನಾವು ನಮ್ಮ ಸಂತೋಷ್ ಅವರು, ಆಮೇಲೆ ನಮ್ಮ ಹೆಬ್ಬಾಳಿನ ಉಮಾಶಂಕರ್, ಎಲ್ಲ ಮಿತ್ರರು, ಹುಣಸಿಕೆರೆ ನಮ್ಮ ರಾಕೇಶ್, ಆಮೇಲೆ ನಮ್ಮ ಅಂಬೇಡ್ಕರ್ ಸಂಘದ ಯುವಕ ಸದಸ್ಯರು ಎಲ್ಲರೂ ಮತ್ತು ಹೆಬ್ಬಾಳು ಗ್ರಾಮಸ್ಥರು ಎಲ್ಲರೂ ಸೇರಿ ಇದೊಂದು ಅತಿ ಉತ್ಸುಕತೆಯಿಂದ ಈ ಕಾರ್ಯಕ್ರಮವನ್ನು ತಗೊಂಡಿದ್ದಾರೆ. ಇದು ತುಂಬ ಅಚ್ಚುಕಟ್ಟಾಗಿ ನೆರವೇರಲಿ, ತುಂಬ ಬೇಗ ಮುಗಿಲಿ. ನಾವಂತೂ ಸಂಪೂರ್ಣ ಸಹಕಾರ ಕೊಡ್ತೀವಿ ಅಂತೇಳಿ ಈ ಮೂಲಕ ನಾನು ಹೆಬ್ಬಾಳು ಗ್ರಾಮದ ಎಲ್ಲ ನಮ್ಮ ಸ್ನೇಹಿತರಿಗೆ ಅಶ್ಯೂರೆನ್ಸ್ ಕೊಡ್ತೇನೆ. ಇದೆ, ಅಡುಗೆ ಕೋಣೆ ಎಲ್ಲ ಕೆಲಸ ಆಗ್ತಿದೆ. ಹಾಗೆ ಈ ಒಂದು ಅಂಬೇಡ್ಕರ್ ಭವನ ಇಲ್ಲ, ಈ ಒಂದು ದೊಡ್ಡ ಗ್ರಾಮ ಇದು ಹೆಬ್ಬಾಳು ಅಂದರೆ ಒಂದು ದೊಡ್ಡ ಗ್ರಾಮ. ಇಲ್ಲಿ ಅಂಬೇಡ್ಕರ್ ಭವನ ಇಲ್ಲ ಅಂತ ಹೇಳಿ ತುಂಬ ನಮ್ಮ ಎಲ್ಲ ಅಂಬೇಡ್ಕರ್ ಸಂಘದವರು ಮತ್ತು ಎಲ್ಲ ಮುಖಂಡರುಗಳು ಹೇಳ್ತಾಯಿದ್ರು. ನಮ್ಮ ಶ್ರೇಯಸ್ ಪಟೇಲ್ MP ಅವ್ರನ್ನ ಭೇಟಿ ಮಾಡಿ ಅವರ ಹತ್ರ ಮಾತಾಡಿದಾಗ ಅವರು ಈಗ ಸದ್ಯಕ್ಕೆ 3 ಲಕ್ಷ ರೂಪಾಯಿಗಳನ್ನು ಹಾಕಿಕೊಟ್ಟಿದ್ದಾರೆ. ಹಾಗೆ ಮುಂದಿನ ದಿನಗಳಲ್ಲೂ ಕೂಡ ಇದನ್ನು ಇನ್ನೂ ಅನುದಾನ ಕೊಡ್ತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ಇದೊಂದು ಅಂಬೇಡ್ಕರ್ ಭವನ ಆದರೆ ತುಂಬ ಇಲ್ಲಿರುವಂಥ ಎಲ್ಲ ಜನರಿಗೂ ಅನುಕೂಲ ಆಗುತ್ತೆ. ಹಾಗಾಗಿ ಇವತ್ತಿನ ದಿನ ಒಂದು ಗುದ್ದಲಿ ಪೂಜೆಗೆ ನಮ್ಮನ್ನೆಲ್ಲ ಕರೆಸಿ ಇಲ್ಲಿ ಗುದ್ದಲಿ ಪೂಜೆ ಮಾಡಿದ್ದಾರೆ. ಅವರಿಗೆಲ್ಲ ಒಳ್ಳೆಯದಾಗಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೆಬ್ಬಾಳು ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಗೋಪಾಲ್, ಅಂಬೇಡ್ಕರ್ ಯುವಕ ಸಂಘದ ಅಧ್ಯಕ್ಷ ಸುರೇಶ್, ಮಾಜಿ ಅಧ್ಯಕ್ಷ ಲಕ್ಷ್ಮಣ್, ಮುಖಂಡರಾದ ರಾಕೇಶ್, ಗಿರೀಶ್, ದರ್ಶನ್, ಶಿವಮೂರ್ತಿ, ಹಾಲಿನ ಡೈರಿ ನಿರ್ದೇಶಕ ರುದ್ರೇಶ್ ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು. ಗಣೇಶ್, ಟಿವಿ 46 ನ್ಯೂಸ್ ಕನ್ನಡ, ಬೇಲೂರು. You are watching TV 46 News Kannada.